ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ಲಾಗ್ ಚಾನಲ್. ನೋಡಿ, ಗಿಡಗಳಿಗೆಲ್ಲ ನೀರು ಹಾಕಿದೆ. ಈ ಪಾಟಲ್ಲಿ ಎಷ್ಟು ಚೆನ್ನಾಗಿ ಯೆಲ್ಲೋ ಕಲರ್ ಗುಲಾಬಿ ಹೂವಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಒಂದು ಭಾರ ಆಗಿ ಕೆಳಗೆ ಬಿದ್ದುಬಿಟ್ಟಿದೆ ಗಿಡ, ಅಷ್ಟು ಚೆನ್ನಾಗಿ 2 ಹೂವು ಬಿಟ್ಟಿದೆ. ಇಲ್ಲಿ ಈ ನಮ್ಮ ಹೂವಿನ ಗಿಡಗಳನ್ನ ಈ ರೀತಿ ಕವರ್ ಹಾಕಿ ಇಟ್ಟಿದ್ದಾರೆ. ಯಾಕೆ ಗೊತ್ತಾ, ಮೇಲ್ಗಡೆ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಗಿಲಾಯಿ ಕೆಲಸ ನಡೀತಾ ಇದೆ. ಹಾಗಾಗಿ ಸಿಮೆಂಟ್ ಎಲ್ಲ ಬೀಳಬಾರ್ದು ಗಿಡದಲ್ಲಿ ಅಂಥೇಳಿ ಈ ರೀತಿ ಪ್ಲಾಸ್ಟಿಕ್ಕಲ್ಲಿ ಕವರ್ ಮಾಡಿಟ್ಟಿದ್ದಾರೆ. ಪಾಪ ಎಷ್ಟು ಉಸಿರುಗಟ್ಟಿದೆ ಏನೋ ಗೊತ್ತಿಲ್ಲ, ಆದರೂ ಸ್ವಲ್ಪ ದಿನ ಹಾಗೆ ಮಾಡಲೇಬೇಕು. ಯಾಕಂದರೆ ಇಲ್ಲಾಂದರೆ ಗಿಡ ಎಲ್ಲ ಸಿಮೆಂಟ್ ನೀರೆಲ್ಲ ಬಿದ್ದು ಹಾಳಾಗತ್ತಲ್ವ. ಸೊ ಹಾಗಾಗಿ ಈ ರೀತಿ ಮುಚ್ಚಿದ್ದಾರೆ. ಆಮೇಲೆ ತೆಗೆಯೋದಿದ್ನ. ಟೈಮ್ ಈಗ 10:15. ನಾನು ಈಗ ಅಡುಗೆ ಮನೆ ಬಂದೆ, ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು. ಈ ಹಾಗಲಕಾಯಿ ನೋಡಿ, ಇದನ್ನ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದರು. ಫ್ರಿಜ್ಜಲ್ಲಿ ಇಟ್ಟು 4 ದಿನ ಆಗಿತ್ತು. ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದರು. ಇವತ್ತು ಇದ್ರ ಚಟ್ನಿ ಮಾಡೋಣ ಅಂಥೇಳಿ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗಲಿಕ್ಕೆ ತುಂಬ ಹೊತ್ತಾಗತ್ತೆ. ಆಮೇಲೆ ಸ್ವಲ್ಪ ಒಂದು 2 ಹೀರೆಕಾಯಿ ಇತ್ತು, ಅದ್ರ ಪಲ್ಯ ಮಾಡೋಣ ಅಂಥೇಳಿ. ಅದು ತುಂಬ ದಿನ ಆಗಿತ್ತು ಹೀರೆಕಾಯಿ ತಂದೂ ಕೂಡ. ಇವತ್ತು ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಹಾಗಲಕಾಯಿ ಹಸಿ ಇರುತ್ತಲ್ವ ಇದು, ಹಾಗಾಗಿ ಫ್ರೈ ಆಗಲಿಕ್ಕೆ ತುಂಬ ಲೇಟ್ ಆಗುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇರೆ ಕೆಲಸ ಮಾಡಲಿಕ್ಕೆ ಬಂದೆ. ಹೀರೆಕಾಯಿಗೆ ನೋಡಿ, ಸ್ವಲ್ಪನೂ 1 ಸ್ಪೂನು ನೀರು ಹಾಕಲಿಲ್ಲ, ತಾನೇ ಎಷ್ಟು ನೀರು ಬಿಟ್ಟಿದೆ. ಹಾಗಲಕಾಯಿ ಚಟ್ನಿಗೆ ಮಸಾಲೆ ಕೂಡ ರೆಡಿ ಮಾಡಿಕೊಂಡೆ. ಕಾಯಿ ತುರಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು 5 ಕೆಂಪು ಮೆಣಸು, ಒಣಮೆಣಸು, ಸ್ವಲ್ಪ ಉಪ್ಪು, ಈ ರೀತಿ ಇದನ್ನ ರುಬ್ಕೊಂಡು ಬರ್ತೇನೆ. ಈಗ ರುಬ್ಕೊಂಡು ಬಂದರೆ ಸ್ವಲ್ಪ ಅಂದರೆ ಗಟ್ಟಿಯಾಗಿ ರುಬ್ಕೊಳ್ಬೇಕು, ನೀರು ಹಾಕಿ ಚಟ್ನಿಗೆ. ಯಾಕಂದರೆ ಇದು ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿ ಚಟ್ನಿ ಇರಬೇಕು. ನೋಡಿಕೊಂಡು ರುಬ್ಕೊಳ್ಬೇಕು. ಒಂದೇ ಸಲ ಚಟ್ನಿ ಬರುತ್ತೆ. ತುಂಬ ಮೆದುನೂ ಕೂಡ ಆಗಬಾರ್ದು, ಅಂದರೆ ತುಂಬ ನೈಸ್ ಕೂಡ ಆಗಬಾರ್ದು. ಈ ಚಟ್ನಿ ಗಟ್ಟಿಯಾಗಿದೆ ನೋಡಿ, ಈ ಚಟ್ನಿ ಈ ರೀತಿ ಬಂದಿದೆ. ಈ ರೀತಿಯೇ ಆಗಬೇಕಿದು, ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಿ ತಿನ್ನೋರಿಗೆ ಮಾತ್ರ ಗೊತ್ತು ಹಾಗಲಕಾಯಿಯ ರುಚಿ. ಹಾಗೆ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಇದ್ದೇನೆ, ಹಾಗಾಗಿ ಇನ್ನೊಂದು ಮಸಾಲೆ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಈಗ ನುಗ್ಗೆಕಾಯಿ ಸಾಂಬಾರಿಗೆ ಕೂಡ ಹಾಕಿ ಸಾರು ಮಾಡ್ಕೊಳ್ಳೋದು ಇವತ್ತು. ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕಾಯಿ ತುರಿನೂ ಕೂಡ ಹಾಕ್ಕೊಂಡೆ. ಹೀರೆಕಾಯಿ ಪಲ್ಯನೂ ಕೂಡ ರೆಡಿ ಆಗ್ತಾ ಬಂತು. ನೋಡಿ, ಇದ್ರ ಕಲರ್ ಚೇಂಜ್ ಆಯಿತು. ಹಾಗಲಕಾಯಿ ಎಷ್ಟೊಂದು ಇತ್ತಲ್ವ ಹಾಗಲಕಾಯಿ ಚೂರು, ಈಗ ಎಷ್ಟಾಯಿತು ನೋಡಿ. ಫ್ರೈ ಆಗ್ತಾ ಸ್ವಲ್ಪನೇ ಆಗುತ್ತೆ ಇದು. ಹಾಗೆ ಬಟ್ಟೆನೂ ಕೂಡ ಮಷೀನಿಗೆ ಹಾಕಿದೆ ಬೆಳಿಗ್ಗೆನೇ, ಯಾಕಂದರೆ ತುಂಬ ಬಟ್ಟೆಗಳಿದ್ದು ಮತ್ತು ನನಗೆ ಸ್ವಲ್ಪ ಮೈ ಹುಷಾರಿರಲಿಲ್ಲ. ಹಾಗಾಗಿ ನಾನು ಮಷೀನಿಗೆ ಹಾಕಿದ್ದೆ. ಈಗ ತೆಗೆದು ಈಗ ಒಣಗಿಸ್ತಾ ಇದ್ದೇನೆ. ಬಿಸಿಲು ಚೆನ್ನಾಗಿ ಬರ್ತಾ ಇದೆ. ಈಗ ಒಂದು 4-5 ದಿನ ಆಯಿತು, ಅಂಗಳದಲ್ಲಿ ಬಿಸಿಲು ಕೂಡ ಬರ್ತಾ ಇದೆ. ಹಾಗಾಗಿ ಬೇಗ ಬಟ್ಟೆ ಒಣಗಿಸಿ, ಒಳಗೆ ತುಂಬ ಕೆಲಸ ಇದೆ. ಯಾಕಂದರೆ ಇವತ್ತು ನಮ್ಮ ಅತ್ತೆಯವರು ಕೂಡ ಇಲ್ಲ ಮನೆಯಲ್ಲಿ. ಎಲ್ಲ ಕೆಲಸ ನಂದೇ. ಅಂದರೆ ವೆಜಿಟೇಬಲ್ ಕಟ್ ಮಾಡ್ಕೊಳ್ಳೋದು, ಆಮೇಲೆ ಕಾಯಿ ತುರಿ ಎಲ್ಲ ತುರಿಯೋದು, ಎಲ್ಲ ಪೂರ್ತಿ ಕೆಲಸ ನಂದೇ ಪ್ರತಿಯೊಂದು. ಹಾಗೆ ನಮ್ಮ ತಮ್ಮ ಕಾಲ್ ಮಾಡಿದ್ದ. ಮಾತಾಡ್ತಾ ನಾನು ಸಾಂಬಾರಿಗೆ ಕೂಡ ಇಟ್ಕೊಂಡೆ ಒಂದು ಕಡೆ. ಕಾಯಿ ಮತ್ತು ಈರುಳ್ಳಿ ಹಾಕಿ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಏನಿಲ್ಲ, ಒಗ್ಗರಣೆ ಹಾಕೊಳ್ಳೋದು ಈರುಳ್ಳಿನ, ಆಮೇಲೆ ನುಗ್ಗೆಕಾಯಿ ಹಾಕಿ ಬೇಯಿಸ್ಕೊಂಡು ಮಸಾಲೆ ಹಾಕಿಬಿಟ್ರೆ ಆಯಿತು. ತುಂಬ ದಿನಗಳ ನಂತರ ಇವತ್ತು ಕುಚ್ಚಲಕ್ಕಿ ಅನ್ನ ಮಾಡಿದೆ. ಯಾಕಂದರೆ ನಾವು ಆ ಕಡೆ ಈ ಕಡೆ ಎಲ್ಲ ಹೋಗೋದಿತ್ತಲ್ವ. ಗಂಗೊಳಿಗೆ ಹೋಗಿ ಬಂದೆ, ಅಲ್ಲಿ ಜಾತ್ರೆಗೆ ಹೋಗಿ ಬಂದೆ, ಮತ್ತು ಶನಿವಾರ ರವಿವಾರ ಬಂತು. ಶನಿವಾರ ರವಿವಾರ ಬಂದರೆ ನಮ್ಮ ಮನೆಗೆ ವೈಟ್ ರೈಸ್ ಮಾಡು ಅಂತ ಹೇಳ್ತಾಳೆ. ಹಾಗಾಗಿ ಇವತ್ತು ನಾನು ಕುಚ್ಚಲಕ್ಕಿ ಅನ್ನ ಮಾಡ್ತಾಯಿದ್ದೇನೆ ತುಂಬ ದಿನ ನಂತರ. ಅನ್ನ ಕೂಡ ಆಯಿತು, ಬಾಗಿಸ್ಕೊಂಡು ಆಯಿತು. ಈರುಳ್ಳಿ ಫ್ರೈ ಆದ ತಕ್ಷಣ ಅದಕ್ಕೆ ನುಗ್ಗೆಕಾಯಿ ಹಾಕಿ ಬೇಯಿಸ್ಕೊಳ್ಬೇಕು. ಈಗ ಸ್ವಲ್ಪ ಹೊತ್ತು ಬೇಗ ಬೇಯುತ್ತೆ ನುಗ್ಗೆಕಾಯಿ. ನೋಡಿ, ಹಾಗಲಕಾಯಿ ಕೂಡ ಬೆಂದು ಫ್ರೈ ಆಗಿ ಚೆನ್ನಾಗಿ ಬಂದಿದೆ, ಈ ಕಲರ್ ಆಗಿದೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಚಟ್ನಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊಂಡು ನೋಡಿ. ಇನ್ನು ಹಾಗಲಕಾಯಿ ಇಷ್ಟಪಡದೇ ಇದ್ದವರು ಕೂಡ ಚಪ್ಪರಿಸ್ಕೊಂಡು ತಿಂತೀರಿ, ಎಲ್ರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೆಗೆ ಮೊದಲು ತಿಂತಾ ಇರಲಿಲ್ಲ, ಆಮೇಲೆ ಅವಳಿಗೆ ರುಚಿ ಹತ್ತಿತ್ತು, ಈಗ ತಿಂತಾಳೆ. ನೋಡಿ, ಎಲ್ಲ ಊಟಕ್ಕೆ ರೆಡಿ ಆಯಿತು. ಅನ್ನ, ಸಾಂಬಾರು, ಚಟ್ನಿ, ಇದು ಕರಿಬೇವು ಚಟ್ನಿ ಕೂಡ ಇತ್ತು. ಹಾಯ್ ಫ್ರೆಂಡ್ಸ್, ನಮ್ಮ ಮನೆಗೆ ಸ್ಕೂಲಿಂದ ಬಂದು ಅವಳಿಗೆ ನೋಡಿ ಬಿಸಿ ಕಡಲೆ ಹಿಟ್ಟಿನ ದೋಸೆ ಮಾಡಿಕೊಟ್ಟೆ. ಅವಳಿಗೆ ಇಷ್ಟ ಅದು. ಬೆಳಿಗ್ಗೆ ನಾನು ತಿನ್ನಬೇಕಿದ್ರೆ ಅವಳಿಗೆ ಸ್ವಲ್ಪ ಕೊಟ್ಟಿದ್ದೆ. ಅವಳು ಅಂದ್ಲು, ಅಮ್ಮ ಸಂಜೆ ಸ್ಕೂಲಿಗೆ ಬಂದ ತಕ್ಷಣ ಮಾಡಿಕೊಡು ಅಂತ ಹೇಳಿದ್ಲು. ಹಾಗಾಗಿ ನಾನು ಈಗ
ಬಿಸಿ ಬಿಸಿ ದೋಸೆ ಮಾಡಿಕೊಟ್ಟೆ. ಅದ್ರ ಜೊತೆಗೆ ಸ್ವಲ್ಪ ತುಪ್ಪ, ನೋಡಿ ತುಪ್ಪ ಹೇಗೆ ಕರಗಿದೆ ಬಿಸಿಗೆ. ಅವಳು ಚಟ್ನಿನೂ ಕೂಡ ಇದೆ, ಚಟ್ನಿ ಬೇಡ ಅಂತ ಹೇಳಿದ್ರು, ತುಪ್ಪನೇ ತೊಗೊಳ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವಳು ಈಗ ತಿಂಡಿ ತಿಂತಾಳೆ. ಯೋಗುಂಡಿ ಟೈಮ್ ಈಗ ಸಂಜೆ 6:30. ನಾನು ಹೂವು ಕಟ್ತಾಯಿದ್ದೆ. ಇದೆಲ್ಲ ಕೆಲಸ ನಮ್ಮ ಅತ್ತೆಯವ್ರದ್ದೇ ಇತ್ತು. ಅವರಿಲ್ಲ ಅನ್ನೋದು ಮನೆಯೆಲ್ಲ ಖಾಲಿ ಖಾಲಿ ಆದಂಗೆ ಆಗ್ತಾಯಿದೆ. ಯಾವಾಗಲೂ ಮಾತಾಡಿಸ್ತಾ ಇರ್ತಿದ್ರು. ನಾನು ಏನೇ ಕೆಲಸ ಮಾಡಿದ್ರು ಅವರು ಹಾಲಲ್ಲಿ ಕೂತ್ಕೊಳ್ತಿದ್ರು. ಹಾಲಿಂದ ಅಲ್ಲಿಂದನೇ ನನಗೆ ಮಾತಾಡಿಸ್ತಾಯಿದ್ರು. ಏನೇನೋ ಹೇಳೋದು, ಯಾವ್ಯಾವುದೋ ವಿಷಯ, ಹಿಂದಿಂದೆಲ್ಲ ವಿಷಯ ಹೇಳೋದು, ಮತ್ತು ಏನಾದರೂ ಅವ್ರಿಗೆ ನೆನಪು ಬಂದರೆ ಮತ್ತೆ ಹೇಳೋದು. ಈ ರೀತಿ ಮಾತಾಡ್ತಾ ಇರ್ತಿದ್ರಲ್ವ. ಹಾಗಾಗಿ ನನಗೆ ಎಲ್ಲ ಖಾಲಿ ಖಾಲಿ ಅನಿಸ್ತಾ ಇದೆ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಅತ್ತೆಯವ್ರನ್ನ. ನೋಡಿ ನನಗೆ ಈಗ ಹೂವು ಕಟ್ಟೋ ಕೆಲಸ. ಮೊದಲೆಲ್ಲ ನಾನು ಹೂವನ್ನು ಫಾಸ್ಟ್ ಕಟ್ತಿದ್ದೆ. ಆದರೆ ಈಗ ನನಗೆ ಸ್ವಲ್ಪ ಕೈಗೆ ನೋಡಿ, ಕೈ ಬೆರಳಿಗೆ ಸ್ವಲ್ಪ ನನಗೆ ನೋವಿದೆ. ಹಾಗಾಗಿ ಹೂವು ಕಟ್ಟಲಿಕ್ಕೆ ಆಗ್ತಾಯಿಲ್ಲ. ಮೊದಲೆಲ್ಲ ಕಾಕಡ ಹೂವೆಲ್ಲ ಈ ಲೂಸ್ ತೊಗೊಂಡು ಬರ್ತಿದ್ರು KG ಗಟ್ಟಲೆ. ಆವಾಗ ನಾನು ಮತ್ತೆ ಇಬ್ಬರು ಕಟ್ಕೊಡ್ತಿದ್ವಿ. ಈಗ ಸ್ವಲ್ಪ ಆಗೋದಿಲ್ಲ ಅಷ್ಟೇ. ಫ್ರೆಂಡ್ಸ್, ಹೂವು ತೆಗೆಯೋದು ಮತ್ತು ಹೂವು ಕಟ್ಟೋದೆಲ್ಲ ನಮ್ಮ ಅತ್ತೆ ಕೆಲಸ ಇತ್ತು. ಸೊ ಇವತ್ತು ನಾನು ಕಟ್ತಾ ಇದ್ದೇನೆ ಹೂವನ್ನು ತೆಗೆದು. ಹೇಗೆ ಗೊತ್ತಾ, ನಮ್ಮ ಅತ್ತೆ ಜಾತ್ರೆಗೆ ಹೋಗಿದ್ದಾರೆ, ಶಿರ್ಸಿ ಜಾತ್ರೆಗೆ. ಸೊ ಹಾಗಾಗಿ ಆ ಕೆಲಸ, ಅವ್ರ ಕೆಲಸ ಈಗ ನಾನು ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ಹೋಗಿದ್ದಾರೆ. ಹಾಗಾಗಿ ಅವರು ಅಂದರೆ ಇವತ್ತು ಬರೋದಿಲ್ಲ. ಒಂದು 4 ದಿನ ಅಲ್ಲಿ ಅವರ ಅಕ್ಕನ ಮನೆಗೆ ಇದ್ದು ಬರ್ತಾರೆ. ಅಲ್ಲಿ ತನಕ ಇದು ನನ್ನ ಕೆಲಸ, ಹೂವಿನ ಮೊಕ್ಕೆ ತೆಗೆಯೋದು, ಕಟ್ಟೋದು ಎಲ್ಲ. ರಾತ್ರಿ ಊಟದ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಶೇಂಗಾ ಬೀಜನ ಹುರಿತಾ ಇದ್ದೇನೆ. ಯಾಕಂದರೆ ಶೇಂಗಾ ಬೀಜ ಹುರಿದಿದ್ದು ಖಾಲಿ ಆಗಿತ್ತು. ಒಂದೊಂದು ಡಬ್ಬ ಹುರ್ಕೊಂಡು ಹಾಗೆ ಇಡೋದು, ಯಾವಾಗಲೂ ಟೈಮ್ ಪಾಸಿಗೆ ತಿನ್ನಲಿಕ್ಕಾಗತ್ತೆ ಅಂಥೇಳಿ. ನಮ್ಮನೆಯವ್ರಿಗೂ ಕೂಡ ಇಷ್ಟ ಇದು. ಹಾಗಾಗಿ ನಾನು ಯಾವಾಗಲೂ ಖಾಲಿ ಮಾಡೋದೇ ಇಲ್ಲ. ಖಾಲಿ ಆದ ತಕ್ಷಣ ಇನ್ನೊಮ್ಮೆ ಫ್ರೈ ಮಾಡ್ಕೊಳ್ಳೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಪೂರಿ ಮಾಡೋಣ ಅಂಥೇಳಿ ಪೂರಿ ಮಾಡಿದ್ರೆ ತಿಂಗಳಗಟ್ಟಲೆ ಆಯಿತು. ಎಣ್ಣೆದು ಬೇಡ ಅಂಥೇಳಿ. ಆದರೆ ಇವತ್ತು ಪೂರಿ ಮಾಡೋಣ ಅನಿಸ್ತು. ಹಾಗಾಗಿ ಪೂರಿಗೆ ಹಿಟ್ಟು ಎಲ್ಲ ಕಲಸಿ ಇಟ್ಟಿದ್ದೆ. ಬಾಜಿಯೂ ಕೂಡ ಮಾಡೋಣ ಅಂಥೇಳಿ, ಆಲೂಗಡ್ಡೆ ಬಾಜಿ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಬಾಜಿ, ಆಲೂಗಡ್ಡೆ ಟೊಮೆಟೊ ಎಲ್ಲ ಹಾಕಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡೆ. ಈಗ ಇನ್ನೊಂದು ಪಾತ್ರೆಯಲ್ಲಿ ಅದಕ್ಕೆ ಹಾಕ್ತಾಯಿದ್ದೇನೆ. ತುಂಬ ಚೆನ್ನಾಗಿ ಬೆಂದಿದೆ. ಇಲ್ಲಾಂದರೆ ಒಂದೊಂದು ಸಲ ಬೇಯೋದಿಲ್ಲ. 5-6 ವಿಸಿಲ್ಸ್ ಕೂಗಿಸ್ಕೊಂಡೆ. ಹಾಗಾಗಿ ಚೆನ್ನಾಗಿ ಬೆಂದಿದೆ ಇದು. ನಾನು ಮಸಾಲೆ ಪೌಡ್ರ್ ಇದೆ ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಆದರೆ ಫ್ರಿಜ್ಜಲ್ಲೆಲ್ಲ ನೋಡಿದೆ, ಮಸಾಲೆ ಪೌಡ್ರ್ ಖಾಲಿಯಾಗಿದ್ದು ನನಗೆ ನೆನಪೇ ಇಲ್ಲ. ಏನು ಮಾಡೋದು, ಅಷ್ಟೊತ್ತಿಗೆ ನೋಡಿದೆ ಅಲ್ವಾ. ಆವಾಗ ಏನು ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಮತ್ತು ಅರಿಶಿನ ಕೂಡ ಒಂದು ಸ್ಪೂನ್ ಹಾಕ್ಕೊಂಡೆ. ಚೆನ್ನಾಗಿರುತ್ತೆ ಈ ಬಾಜಿ. ಮಸಾಲೆ ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ಮಸಾಲೆ ಪೌಡ್ರ್ ಇಲ್ಲ, ಖಾಲಿಯಾಗಿದ್ದು ಗೊತ್ತೇ ಇರಲಿಲ್ಲ ನನಗೆ. ಹಾಗಾಗಿ MTR ಇದು ಗರಂ ಮಸಾಲ ಪೌಡ್ರನ್ನೇ ಹಾಕ್ಕೊಂಡೆ. ಇದು ಕೂಡ ಈ ರೀತಿ ಬಾಜಿ ಮಾಡಿಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ಖಾರಕ್ಕೆ ಖಾರದ ಪುಡಿ 1 ಸ್ಪೂನು. ನಮ್ಮ ಅನಗಂಗೆ ಇಷ್ಟ, ಚಪಾತಿಗಾಗಲಿ ಪೂರಿ ಆಗಲಿ ಈ ಬಾಜಿ ಮಾಡಿದ್ರೆ ಅವಳಿಗೆ ಇಷ್ಟ. ಹಾಗಾಗಿ ಬಾಜಿ ಕೂಡ ರೆಡಿ ಆಗ್ತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಪೂರಿ ಮಾಡಲಿಕ್ಕೆ ಬಂದೆ. ಈಗ ಪೂರಿ ಎಣ್ಣೆ ಕೂಡ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ, ಕಾಯ್ತಾ ಇದೆ ಎಣ್ಣೆ. ಎಣ್ಣೆದು ಏನು ಮಾಡೋದು ಬೇಡ ಅನಿಸ್ತದೆ. ಆದರೆ ಯಾವಾಗಲಾದರೂ ಅಪರೂಪಕ್ಕಾದರೂ ಪೂರಿ ಬನ್ಸು ಈ ಥರ ತಿನ್ನಬೇಕನ್ಸುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತು ಮಾಡ್ಕೊಳ್ತಾ ಇದ್ದೇನೆ. ಈ ಪೂರಿ ಲಟ್ಸೋದು, ಚಪಾತಿ ಲಟ್ಸೋದು ಇಲ್ಲ ನಮ್ಮ ಅತ್ತೆಯವ್ರ ಕೆಲಸ ಆಗಿತ್ತು. ಅವರು ಪಾಪ ಇಲ್ಲ, ಹಾಗಾಗಿ ನಾನೇ ಲಟ್ಸ್ಕೊಳ್ತಾ ಇದ್ದೇನೆ. ಎಲ್ಲ ಕೆಲಸದಲ್ಲೂ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ನಾನು. 2 ಪೂರಿ ಬೇಕಿದ್ದು ಲಟ್ಸೋದಿರಲಿ, ನಾನು ಲಟ್ಸ್ತೇನೆ ನಿಲ್ಲು ಅಂತ ಹೇಳಿ ಬರ್ತಿದ್ರು. ಹಾಗೆ ಎಣ್ಣೆ ಕೂಡ ಕಾದಿತ್ತು, ಪೂರಿ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಅಪರೂಪಕ್ಕೆ ಮಾಡಿದ್ದು ಇದು, 1 ತಿಂಗಳು ಹೆಚ್ಚಾಗಿ ಹೋಯಿತು ಏನೋ ಪೂರಿ ಮಾಡ್ದೇನೆ. ನೋಡಿ ಈ ರೀತಿ ಪೂರಿ ಚೆನ್ನಾಗಿ ಉಬ್ಬಿ ಬರಬೇಕು ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ. ರುಚಿ ಕೂಡ ಹಾಗೆ ಇರುತ್ತೆ. ಈ ಪೂರಿಗೆ ಈ ಆಲೂಗಡ್ಡೆ ಬಾಜಿ ತುಂಬ ಚೆನ್ನಾಗಿ ಆಗತ್ತೆ. ಇದು ರೆಡಿ ಆಯಿತು ಬ್ರೇಕ್ಫಾಸ್ಟು, ಪೂರಿ ಮತ್ತು ಆಲೂಗಡ್ಡೆ ಬಾಜಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.